ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ, ಇಂದಿನ ವಿಡಿಯೋದಲ್ಲಿ ನಾನು ಪಂಪ ಬರೆದ ವಿಕ್ರಮಾರ್ಜುನ ವಿಜಯಂ ಇದರ 5ನೆಯ ಆಶ್ವಾಸ ಪಂಚಮಾಶ್ವಾಸ. ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ, ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಯಾಕೆಂದರೆ ಈ ವಿಕ್ರಮಾರ್ಜುನ ವಿಜಯಂ ಇದರ ಸರಳಾನುವಾದವನ್ನು ಈಗಾಗಲೇ ಕೆಲವು ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡಿದ್ದೇನೆ, ಅಲ್ಲಿಯೂ ಕೂಡ ಭೇಟಿ ನೀಡಿ. ಈಗ ಈ ವಿಡಿಯೋದಲ್ಲಿ ನಾನು ಪಂಚಮಾಶ್ವಾಸವನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಈಗ ಈ ಕಥೆಯನ್ನು ನೋಡುವ. ಸುಭದ್ರೆಯೋ ತನಗುಂಟಾದ ಕಾಮಜ್ವರವನ್ನು ಆರಿಸಿಕೊಳ್ಳಲು ಸುಗ ಹೂಗಳಿಂದಲೂ ತುಂಬಿಗಳಿಂದಲೂ ತಂಗಾಳಿಯಿಂದಲೂ ತಿಳಿಗೊಳ್ಳದಿಂದಲೂ ಕೂಡಿದ ವನವನ್ನು ಹೊಕ್ಕಳು. ಅಲ್ಲಿ ತನ್ನ ತಾಪವನ್ನು ಆರಿಸಿಕೊಳ್ಳಲಾರದೆ ಲತೆಗಳಿಂದಲೂ ಹೂಗಳಿಂದಲೂ ಮನೋಹರವಾಗಿದ್ದ ಚಂದ್ರಕಾಂತ ಶಿಲೆಯ ಮಾಧವಿ ಮಂಟಪವನ್ನು ಸೇರಿದಳು. ಅಲ್ಲಿಯ ಶಿಶಿರೋಪಚಾರಗಳಿಂದ ವಿರಹ ತಾಪವು ಮತ್ತಷ್ಟು ಹೆಚ್ಚಲು ಆಕೆಯು ಮಮ್ಮಲ ಮರುಗುತ್ತಿದ್ದಳು. ಇತ್ತ ಅರ್ಜುನನು ಮನ್ಮಥ ತಾಪವನ್ನು ತಾಳಲಾರದೆ ಮಧುಮಥನವನ್ನು ಮರೆಮಾಚಿ ಹೊರಟು ಬಹಳ ರಮಣೀಯವಾಗಿದ್ದ ತಣ್ಣನೆಯ ಆ ವನವನ್ನು ಹೊಕ್ಕನು. ಅಲ್ಲಿ ತನ್ನ ನಲ್ಲಳನ್ನೇ ಧ್ಯಾನಿಸುತ್ತಾ ಹೂಗಳಿಂದ ಸೊಂಪೇರಿದ ಲತೆಗಳ ಮಧ್ಯದಲ್ಲಿ ಸುತ್ತುತ್ತಾ ಪರಿಪರಿಯಾಗಿ ಹಂಬಲಿಸುತ್ತಾ ಅರ್ಜುನನು ಸುಭದ್ರೆಯಿದ್ದ ಮಾಧವಿ ಮಂಟಪದ ಕಡೆ ಬರುತ್ತಿರಲು ಅಲ್ಲಿ ನಡೆಯುತ್ತಿದ್ದ ಬೇಟದ ಮಾತುಗಳು ಕಿವಿಗೆ ಬಿದ್ದು ತನ್ನಂಥವರು ಯಾರೋ ಅಲ್ಲಿರಬಹುದು ಎಂದು ಆಲೋಚಿಸುತ್ತಾ ನಡೆದು ಬರುತ್ತಿರುವುದನ್ನು ಸುಭದ್ರೆಯು ಭೋಂಕನೆ ಕಂಡು ಮನಸ್ಸು ಹಾರಿ ಮೈ ಬೆವರ್ತು ನಡುಕದಿಂದ ಕೂಡಿದವಳಾದಳು. ಅರ್ಜುನನು ಆಕೆಯನ್ನು ನೋಡಿ ಮೋಹಪರವಶನಾಗಿ ಕೂಡಲೇ ಚೇತರಿಸಿಕೊಂಡು ಸುಭದ್ರೆಯ ರೂಪನ್ನು ಅಪಾದ ಮಸ್ತಕವು ದಿಟ್ಟಿಸಿ ನೋಡಿ ಆಕೆಯ ಸೌಂದರ್ಯಾತಿಶಯಕ್ಕೆ ಬೆರಗಾಗಿ ಆಕೆಯು ತನ್ನಲ್ಲಿ ಮೋಹವುಳ್ಳವಳು ಆಗಿರುವುದನ್ನು ಅರಿತು ತಪ್ಪೇನೆಂದು ಆಕೆ ಕುಳಿತಿದ್ದ ತಳ್ಳಿರ ಹಾಸಿಗೆಯ ಮೇಲೆ ತಾನೂ ಕುಳಿತುಕೊಂಡನು. ಇದನ್ನು ನೋಡಿ ನಾಚಿಕೊಂಡು ಹೊರಡಬೇಕೆಂದಿದ್ದ ಸುಭದ್ರೆಯನ್ನು ಆಕೆಯ ಕೆಳದಿ ಚೂತಲತಿಕೆ ಗದರಿಸಿ ಕುಳ್ಳಿರಿಸಿ ಆಕೆಯ ತಾಪವನ್ನು ಕಳೆಯಬೇಕೆಂದು ಅರ್ಜುನನೊಡನೆ ಹೇಳಿದಳು. ಇಷ್ಟು ಹೊತ್ತಿಗೆ ಚಕ್ರಿಯು ಸುಭದ್ರಾರ್ಜುನರ ವಿರಹ ಪರಿತಾಪ ವಾರ್ತೆಯನ್ನು ಕರ್ಣ ಪರಂಪರೆಯಿಂದ ಕೇಳಿ ಸಂತೋಷಪಟ್ಟು ತಾನೊಬ್ಬನೇ ಆ ವನಾಂತರಾಳಕ್ಕೆ ಬಂದು ಮಾಧವಿ ಮಂಟಪವನ್ನು ಹೊಕ್ಕು ಅವರಿಬ್ಬರ ನಾಚಿಕೆಯನ್ನು ನಡುಕವನ್ನು ಕಳೆದು ಇಂತೆಂದನು. ನನ್ನ ತಂಗಿ ಸುಭದ್ರೆಯನ್ನು ಬಲದೇವನು ದುರ್ಯೋಧನನಿಗೆ ಕೊಡಬೇಕೆಂದಿರುವನು. ನಾನು ಅದಕ್ಕೆ ಒಡಂಬಡೆನು. ನಿನಗೆ ಕೊಡಬೇಕೆಂದೇ ಮೊದಲಿಂದಲೂ ನನಗೆ ಆಸೆ. ಬ್ರಹ್ಮನೇ ಈ ಸಂಘಟನೆಯನ್ನು ಮಾಡಿದಂತಿದೆ. ಆದ್ದರಿಂದ ಸಾವಕಾಶ ಮಾಡದೆ ಕೂಡಲೇ ಈ ಕನ್ಯೆಯನ್ನು ಕರೆದುಕೊಂಡು ಹೊರಡಯ್ಯ ಅರ್ಜುನನೇ. ಆದರೆ ಹೀಗೆ ಹೊರಟಲ್ಲಿ ಬಲದೇವನ ಆಜ್ಞೆಯಿಂದ ಯಾದವ ಬಲವು ನಿಮ್ಮನ್ನು ಅಟ್ಟಿಕೊಂಡು ಬಂದರೆ ಅದನ್ನು ಓಡಿಸಲು ನೀನೇ ಸಾಲ್ವೆ. ಮಿಕ್ಕ ತೊಂದರೆಗಳನ್ನು ತಪ್ಪಿಸಲು ನಾನಿರುವೆನು. ಇದೇ ಮುಹೂರ್ತವಾಗಿ ಹೊರಡಿರಿ. ಹೀಗೆಂದು ಹೇಳಿ ನಾರಾಯಣನು 4 ಉತ್ತಮಾಶ್ವಗಳಿಂದ ಕೂಡಿದ ದಿವ್ಯ ರಥವನ್ನು ದಾರುಕನೆಂಬ ಸಾರಥಿಯನ್ನು ಏರ್ಪಡಿಸಲು ಅರ್ಜುನನು ಚೂತಲತಿಕೆಯೊಡನೆ ಸುಭದ್ರೆಯನ್ನು ರಥದಲ್ಲಿ ಕುಳ್ಳಿರಿಸಿಕೊಂಡು ನಾರಾಯಣನ ಹರಕೆಗಳನ್ನು ಕೈಗೊಂಡು ಆತನ ಅಪ್ಪಣೆ ಪಡೆದು ಇಂದ್ರಪ್ರಸ್ಥದ ಹಾದಿಯಲ್ಲಿ ಸುಖ ಪ್ರಯಾಣ ಮಾಡಿದನು. ಇತ್ತ ಬಲದೇವನು ಸುಭದ್ರೆಯನ್ನು ಅರ್ಜುನನು ಎತ್ತಿಕೊಂಡು ಹೋದನೆಂಬುದನ್ನು ಕೇಳಿ ಅರ್ಜುನನನ್ನು ತಾಗಿ ಹೊಡೆದು ಅವನನ್ನು ಕೋಡ್ಗಗಟ್ಟು ಕಟ್ಟಿ ತರಲು ಶಕ್ತಿಯುಳ್ಳ ಸಾಮಂತರು ಹೊರಡಿರಿ ಎಂದು ಆಜ್ಞೆಗೆಯಲು ಹೊರಟು ಅರ್ಜುನನು ಸಂಧಿಸಿದ ಅಂತಹ ನಾಯಕರನ್ನು ಅರ್ಜುನನು ನಿರ್ಮೂಲನ ಮಾಡಿದನು. ಈ ವಾರ್ತೆಯನ್ನು ಕೇಳಿ ಕಿಡಿಕಿಡಿಕೊಂಡು ಯಾದವ ಬಲದೊಡನೆ ತಾನೇ ಹೊರಡಲು ಉದ್ಯುಕ್ತನಾದ ಬಲದೇವನನ್ನು ಕುರಿತು ವಾಸುದೇವನು ಇಂತೆಂದನು. ಅಣ್ಣ, ಕುಲವನ್ನು ಹೇಳೋಣವೆಂದರೆ ಅರ್ಜುನನು ಸೋಮವಂಶ ತಿಲಕನು. ಬಿಲ್ಲಾಳ್ತನವನ್ನು ಹೇಳೋಣವೆಂದರೆ ಅಸಮಾನವಾದ ತನ್ನ ಅಸ್ತ್ರಗಳಿಂದ ಶತ್ರು ಸೈನ್ಯಗಳನ್ನು ನಿರ್ಮೂಲ ಮಾಡಿದವನು. ಬಲವನ್ನು ಹೇಳೋಣವೆಂದರೆ ದೌರ್ಬಲದಲ್ಲಿ ನಿನಗಿಂತಲೂ ಬಲಿಷ್ಠನು. ನಮ್ಮ ಕೂಸಿಗೆ ಆತನಿಗ ಒಡೆಯನಾಗಿರುವನು. ಆಕೆಯನ್ನು ಎತ್ತಿಕೊಂಡು ಹೋದುದಕ್ಕೆ ಆತನ ಮೇಲೆ ಛಲಬೇಕೆ? ದೋಷವೇನು? ನೀನು ಕೋಪಿಸಿಕೊಳ್ಳಲೇಕೆ? ನೀನದನ್ನು ನನ್ನೊಡನೆ ಹೇಳಿದರೆ ಸಾಲದೆ? ಹೀಗೆಂದು ಹೇಳಿ ವಾಸುದೇವನು ಬಲದೇವನ ಮುಳಿಸನ್ನು ತನ್ನ ಮೃದು ಮಧುರ ವಚನಗಳಿಂದ ಆರಿಸಿದನು. ಇತ್ತ ವಿಕ್ರಮಾರ್ಜುನನು ಕೆಲವು ದಿನಗಳ ಪ್ರಯಾಣದಿಂದ ಇಂದ್ರಪ್ರಸ್ಥದ ಬಳಿಗೆ ಬಂದು ತನ್ನ ಬರವನ್ನು ಅರಿತು ಪಟ್ಟಣವನ್ನು ಸಿಂಗರಿಸಿ ತನ್ನನ್ನು ಎದುರುಗೊಳ್ಳುವುದಕ್ಕೆ ಬಂದ ಕುಂತಿ, ಧರ್ಮಪುತ್ರ, ಭೀಮಸೇನಾದಿಗಳಿಗೆ ಪೊಡಮಟ್ಟು ಅವರ ಆಶೀರ್ವಚನಗಳನ್ನು ಪಡೆದು
ತನಗೆ ಪೊಡಮಟ್ಟ ನಕುಲ ಸಹದೇವರನ್ನು ಹರಸಿ ಅವರನ್ನು ಪದೇ ಪದೇ ಆಲಿಂಗನ ಮಾಡಿಕೊಂಡು ಪ್ರೀತಿಯಿಂದ ನೋಡುತ್ತಾ ಬಹಳ ವೈಭವದಿಂದ ಪಟ್ಟಣ ಪ್ರವೇಶ ಮಾಡಿ ಪುರಜನರ ಹರಕೆಗಳನ್ನು ಕೈಗೊಳ್ಳುತ್ತಾ ತನ್ನ ಒಡಹುಟ್ಟಿದವರೊಡನೆ ಅರಮನೆಯನ್ನು ಹೊಕ್ಕನು. ಬಳಿಕ ಧರ್ಮಪುತ್ರಾದಿಗಳು ತಮ್ಮನ್ನು ಅಗಲಿದ 12 ವರ್ಷಗಳಲ್ಲಿ ಅರ್ಜುನನು ಮಾಡಿದ ದಿಗ್ವಿಜಯವನ್ನು, ಸುಭದ್ರಾ ಹರಣವನ್ನು, ಪುರುಷೋತ್ತಮನ ಪರಮ ಮಿತ್ರತ್ವವನ್ನು ತಿಳಿದು ಸಂತೋಷಪಟ್ಟು ಅರ್ಜುನನಿಗೂ ಸುಭದ್ರೆಗೂ ವೈಭವದಿಂದ ವಿವಾಹವನ್ನು ಮಾಡಲೆಂದು ವಾಸುದೇವನನ್ನು ಸಕಲ ಯಾದವರೊಡನೆ ಮದುವೆಗೆ ಬರುವಂತೆ ದೂತರೊಡನೆ ಹೇಳಿ ಕಳುಹಿಸಿದನು. ಇವರು ಹೋಗಿ ಬಲದೇವನನ್ನು ವಾಸುದೇವನನ್ನು ಕಂಡು ಕಾರ್ಯವನ್ನು ತಿಳಿಸಿ ಅವರನ್ನು ಒಡಂಬಡಿಸಿ ಅವರನ್ನು ಇತರ ಯಾದವರನ್ನು ಕರೆದುಕೊಂಡು ಬಂದರು. ಇವರನ್ನು ಎದುರುಗೊಳ್ಳುವುದಕ್ಕೆ ಪಾಂಡವರು 5 ಹೋಗಿ ಉಚಿತ ಮರ್ಯಾದೆಗಳಿಂದ ಅವರನ್ನು ಪಟ್ಟಣಕ್ಕೆ ಕರೆತಂದರು. ತರುವಾಯ ಶುಭ ಮುಹೂರ್ತದಲ್ಲಿ ಅರ್ಜುನ ಸುಭದ್ರೆಯರಿಗೆ ವಾಸುದೇವನು ಕೈ ನೀರೆರೆದು ತಂಗಿಗೆ ಸರ್ವಸ್ವವೆಲ್ಲವನ್ನು ಬಳುವಳಿಗೊಟ್ಟನು. ವಿವಾಹೋತ್ಸವದ ನಂತರ ಧರ್ಮಪುತ್ರನು ಬಲದೇವನನ್ನು ಅತ್ಯಂತ ಮರ್ಯಾದೆ ಮಾಡಿ ಸಂತೋಷಪಡಿಸಿ ದ್ವಾರಾವತಿಗೆ ಕಳುಹಿಸಿಕೊಟ್ಟನು. ಅರ್ಜುನನು ಸುಭದ್ರೆಯು ಅನ್ಯೋನ್ಯಾಸಕ್ತ ಚಿತ್ತರಾಗಿ ಸುಖದಿಂದ ಇರುವಲ್ಲಿ ಸುಭದ್ರೆಗೆ ಗರ್ಭಚಿಹ್ನೆಗಳು ತೋರಿ ಕಾಲಕ್ರಮದಲ್ಲಿ ಅಭಿಮನ್ಯುವು ಹುಟ್ಟಿದನು. ಹೀಗಿರುವಲ್ಲಿ ವಸಂತ ಮಾಸವು ಬಂದಿತು. ವನದ ಮರ ಗಿಡ ಬಳ್ಳಿಗಳು ಚಿಗುರುಗಳಿಂದಲೂ ಹೂಗಳಿಂದಲೂ ಶೋಭಿಸುತ್ತಾ ಲೋಕಕ್ಕೆಲ್ಲ ಹೊಸಗೆಯೋ ಎಂಬಂತೆ ತೋರಿತು. ಇಂತಹ ಒಂದು ದಿನ ಉದಾತ್ತ ನಾರಾಯಣನು ಅನ್ನವಾಸದೋಲಗದಲ್ಲಿದ್ದಾಗ ಅಲ್ಲಿಗೊಬ್ಬ ಬೇಟೆಗಾರನು ಬಂದು ಪೊಡಮಟ್ಟು ಬೇಟೆಯಾಡುವುದಕ್ಕೆ ಕಾಲವು ಬಹಳ ಅನುಕೂಲವಾಗಿರುವುದು ಎಂದು ವಿಶದವಾಗಿ ಭಿನ್ನಯಿಸಿದನು. ಹೀಗೆ ಭಿನ್ನವಿಸಿದ ಬೇಟೆಗಾರನ ಮಾತಿಗೆ ಮೆಚ್ಚಿ ಅರ್ಜುನನು ಅವನಿಗೆ ಬಹುಮಾನವನ್ನು ಕೊಟ್ಟು ಬೇಟೆಗೆ ಸಿದ್ಧಪಡಿಸು ಎಂದು ಹೇಳಿ ಅವನನ್ನು ಕಳುಹಿಸಿ ನಾರಾಯಣನು ತಾನು ಅಂತಃಪುರ ಪರಿವಾರದೊಳಗೆ ಬೇಟೆಗೆ ಹೊರಟರು. ನಾರಾಯಣರಿಬ್ಬರೂ ಬೇಟೆಯಾಡಿ ಕಾನನದಲ್ಲಿ ಮೃಗಗಳೇ ಇಲ್ಲದಂತೆ ಮಾಡಿ ಬಳಲಿ ಕುದುರೆಗಳನ್ನು ಏರಿ ಹೊರಟು ಬೇಸಿಗೆಯ ನಡುವಗಲಲ್ಲಿ ವನಕ್ರೀಡೆಗೂ ಜಲಕ್ರೀಡೆಗೂ ಆಸಕ್ತರಾಗಿ ಯಮುನಾ ನದಿಯ ದಡಕ್ಕೆ ಬಂದರು. ಆ ನದಿಯ ಸೊಬಗನ್ನು ನೋಡಿ ಮೆಚ್ಚಿ ಹೊಗಳುತ್ತಾ ಅರ್ಜುನನು ಜಲಕ್ರೀಡೆಯಾಡಲು ಎಳಸಿ ತಾನೂ ಅನಂತನು ಅಂತಃಪುರ ಪರಿವಾರದೊಡನೆ ನದಿಯಲ್ಲಿ ಇಳಿದು ಬಹಳ ಹೊತ್ತು ನೀರಾಟವಾಡಿ ಹೊರಟು ನಾನಾ ವಿಧದ ವಸ್ತ್ರಗಳನ್ನು ಉಟ್ಟು ತೊಡಿಗೆಗಳನ್ನು ತೊಟ್ಟು ಸುಗಂಧ ದ್ರವ್ಯಗಳನ್ನು ಪೂಸಿ ದಿವ್ಯ ಆಹಾರವನ್ನು ಆರೋಗಿಸಿ ತಾಂಬೂಲವನ್ನು ಸೇವಿಸಿದರು. ಆಗ ಅಚ್ಯುತನು ವಿಕ್ರಮಾರ್ಜುನನ ಕೈಯನ್ನು ಹಿಡಿದುಕೊಂಡು ಆ ಪ್ರದೇಶದಲ್ಲೆಲ್ಲ ಸುತ್ತುತ್ತಾ ತನ್ನ ಬಾಲಕ್ರೀಡೆಯ ಸಾಹಸದ ಎಡೆಗಳನ್ನು ತೋರಿಸಿದನು. ಹೀಗೆ ವನಾಂತರಾಳದಲ್ಲಿ ಸುತ್ತುತ್ತಿರುವಾಗ ಅವರೆದುರಿಗೆ ಉರಿಯನ್ನು ಹೋಲುವ ತಲೆಗೂದಲು, ಕರಗಿದ ಕನಕ ವರ್ಣದಂತಿರುವ ಕಾಂತಿಯೂ ಉಳ್ಳ ಉರಿಯ ಬಣ್ಣದ ಬ್ರಾಹ್ಮಣನೊಬ್ಬನು ನಿಂತು ತಾನಲ್ಲದೆ ದಾನಾರ್ಹರು ಮತ್ತಾರೂ ಇರಲಾರರು ಎಂಬಂತೆ ತೋರಿದನು. ಇವನನ್ನು ನೋಡಿ ಅರ್ಜುನನು ತನ್ನೊಳಗೆ ತಾನೇ, ಈ ಬರುವ ಬ್ರಾಹ್ಮಣನು ಅಗ್ನಿಗೆ ಸಮಾನನು. ಇವನು ತನಗೆ ಬೇಕಾದುದು ಯಾವುದನ್ನಾದರೂ ಬೇಡಿದರೆ ನಾನು ಅದನ್ನು ಕೊಟ್ಟು ಸಂಪೂರ್ಣ ಪುಣ್ಯವಂತರಾಗುವೆನು ಎಂದುಕೊಳ್ಳುತ್ತಿರುವಲ್ಲಿ ಆತನು ಅರ್ಜುನನ ಬಳಿಗೆ ಬಂದು 4 ವೇದಗಳಲ್ಲಿಯೂ 4 ಋಕ್ಕುಗಳನ್ನು ಹೇಳಿ ಶೇಷಾಕ್ಷತೆಯನ್ನು ಕೊಟ್ಟು ನಿಂತುಕೊಂಡನು. ಆಗ ಅರ್ಜುನನು ನಿಮಗೆ ಬೇಕಾದುದನ್ನು ಕೇಳಿಕೊಳ್ಳಿರಿ ಎನ್ನಲು ಆತನು ನಾನು ಮಣಿ ಕನಕಾದಿ ವಸ್ತುಗಳನ್ನು ಯಾವುವನ್ನೂ ಒಲ್ಲೆನು. ನನಗೆ ಹಸಿವಾಗುತ್ತಿದೆ, ದೇಹವು ಹೋಗುವಂತಿದೆ. ಆದುದರಿಂದ ನನಗೆ ಬೇಕಾದುದನ್ನು ತೃಪ್ತಿಯಾಗುವಂತೆ ಉಣಲಿಟ್ಟರೆ ಇಡಬಹುದು ಎಂದನು. ಅದಕ್ಕೆ ಪಾರ್ಥನು ಅದೇನು ದೊಡ್ಡ ಕೆಲಸ, ಇಡುವೆನು. ತಾವು ಊಟ ಮಾಡುವ ಆಹಾರವು ಯಾವುದು ಹೇಳಿರಿ ಎನ್ನುತ್ತಿರುವ ಸಂದರ್ಭದಲ್ಲಿ ನರಕಾಂತಕನು ಆ ಬ್ರಾಹ್ಮಣನನ್ನು ನೋಡಿ ಅಗ್ನಿದೇವನೆಂದು ತಿಳಿದು ಅರ್ಜುನನ ಬಳಿಗೆ ಬಂದು ಈ ಬಕವೇಶಿ ನಿನ್ನನ್ನು ಏನನ್ನು ಕೇಳಿದನು, ನೀನವನಿಗೆ ಏನನ್ನು ಕೊಟ್ಟೆ ಎನ್ನಲು ಅರ್ಜುನನು ಹಸಿದು ಬಡವಾಗಿರುವ ಈತನು ಊಟವನ್ನು ಇಡಿರೆಂದು ಕೇಳಿದನು. ಇಡುವೆನೆಂದು ನಾನು ಹೇಳಿದೆನು. ಇಷ್ಟಲ್ಲದೆ ಮತ್ತಾವ ಕೃತ್ರಿಮದ ಮಾತನ್ನು ಕಾಣೆನು ಎಂದನು. ಇದನ್ನು ಕೇಳಿ ಮುರಾಂತಕನು ಏಕೆ ಸಿಕ್ಕಿಕೊಂಡೆ, ಕೊಡುವ ಮಾತನ್ನು ಇನ್ನು ಹೇಳದಿರು. ಇವನುಣ್ಣುವುದು ಖಾಂಡವವನ, ಇವನು ಅಗ್ನಿ. ಇವನು ಹಿಂದೆ ಹೀಗೆಯೇ ಸುಳ್ಳು ಹೇಳಿ ಆದಿ ನರೇಂದ್ರರೆಲ್ಲರನ್ನು ಇಂದ್ರನೊಡನೆ ಹೋರಾಡುವಂತೆ ಮಾಡಿದನು. ಇವನು ಅಜಮುಖ ವ್ಯಾಘ್ರನು, ಶ್ವೇತ ಕೃಷ್ಣಕಾರಕನು. ಇವನ ಮಾತು ಮಾತಲ್ಲ ಎನ್ನಲು ಅರ್ಜುನನು
ಈ ಮಾತುಗಳು ತನ್ನನ್ನು ಮೂದಲಿಸಿದಂತಾಗೆ ಇಂತೆಂದನು. ಬೇಡಿದವನ ಪೆಂಪನ್ನು ಹೇಳುವುದಾದರೆ ಅನಲನು, ಹೋರಾಡಬೇಕಾದವನ ಪೆಂಪನ್ನು ಹೇಳುವುದಾದರೆ ಪ್ರಸಿದ್ಧನಾದ ಸುರಪತಿ, ದಾನ ಕೊಟ್ಟ ಸ್ಥಳವನ್ನು ಹೇಳುವುದಾದರೆ ಆ ಯಮುನಾ ನದಿ ತೀರ. ಆತನು ಬೇಡಲು ನಾನು ಸಂತೋಷದಿಂದ ಕೊಟ್ಟೆನು. ನನ್ನ ಮಾತನ್ನು ಎರಡು ಮಾಡಲಾಗದು. ಇದು ಪುಣ್ಯ ಕಾರ್ಯವಲ್ಲದೆ ಬೇರೆಯಲ್ಲ. ಧನುಜಾರಿಯೇ, ದಿವಿಜೇಂದ್ರನೇ, ಶಾಶ್ವತ ಗುಣನೇ, ನಿನ್ನ ಭಯವೇನು? ನಾನು ದಾನ ಮಾಡಿದುದನ್ನು ಈ ವನವೂ 5 ಭೂತಗಳು ಅರಿತಿರುವವು. ನಾನು ಕೊಟ್ಟದ್ದನ್ನು ಹಿಂದಕ್ಕೆ ತೆಗೆದುಕೊಳ್ಳಲಾಗದು. ಇನ್ನು ಸಾವಕಾಶ ಮಾಡದೆ ಖಾಂಡವವನ್ನು ಅಗ್ನಿಗೆ ಉಣಲಿಡುವೆನು. ಮುರಾಂತಕನೇ, ಒತ್ತಿ ತರುಬಿಕೊಂಡು ಬಂದು ನಿಂತ ಶತ್ರು ಸೈನ್ಯವನ್ನು ಮುರಿದೋಡಿಸದೆಯೂ, ತನ್ನ ಮೊರೆಹೊಕ್ಕವರನ್ನು ಕಾಯದೆಯೂ, ಸತ್ಪಾತ್ರ ದಾನ ಮಾಡದೆಯೂ ಬಾಳುವ ನರಕೀಟನೆಂಬವನು ಅಜಾಂಡವೆಂಬ ಒಂದು ಅತ್ತಿಯ ಹಣ್ಣಲ್ಲಿರುವ ಹುಳುವಲ್ಲದೆ ಮನುಷ್ಯನೇ? ಹೀಗೆಂದು ಮರುಮಾತಿಗೆ ಅವಕಾಶವಿಲ್ಲದಂತೆ ನುಡಿದ ಅರ್ಜುನನ ಶೌರ್ಯದ ಮಾತನ್ನು, ಸತ್ಯದ ಮಾತನ್ನು ಕೇಳಿ ಮುರಾಂತಕನು ಮೆಚ್ಚಿ ಆತನ ಸದ್ಗುಣಗಳನ್ನು ಕೊಂಡಾಡಿದನು. ಅಗ್ನಿಯು ಅರ್ಜುನನನ್ನು ತನಗೆ ಕೊಟ್ಟ ದಾನಕ್ಕೆ ಒಡಂಬಟ್ಟ ಹರಿಯನ್ನು ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗಲಿ ಎಂದು ಹರಸಿ ಮನೋವೇಗದಿಂದ ಹಾಲ್ಗಡಲನ್ನು ಸೇರಿ ತಾನು ಅಲ್ಲಿ ಬಚ್ಚಿಟ್ಟಿದ್ದ ದಿವ್ಯ ಸಂಭವಗಳಾದ ಶ್ವೇತಾಶ್ವಗಳನ್ನು ಹೂಡಿದ ದಿವ್ಯ ರಥವನ್ನು, ದಧೀಚಿಯ ಗಂಡಸ್ಥವಾದ ಗಾಂಡೀವವೆಂಬ ಬಿಲ್ಲನ್ನು, ದಿವ್ಯ ಬಾಣಗಳಿಂದ ತುಂಬಿದ ಅಕ್ಷಯವಾದ ಬತ್ತಳಿಕೆಗಳನ್ನು ತಂದು ತನ್ನ ಪ್ರತಿಜ್ಞೆಯನ್ನು ತೀರಿಸುವುದಕ್ಕೂ ಇಂದ್ರನನ್ನು ಗೆಲ್ಲುವುದಕ್ಕೂ ಇವು ಅಮೋಘವಾದವುಗಳೆಂದು ಇವನ್ನು ಅಂಗೀಕರಿಸಬೇಕೆಂದು ಅರ್ಜುನನಿಗೆ ಹೇಳಲು, ಆತನು ಅಗ್ನಿದೇವನಿಗೆ ನಮಸ್ಕರಿಸಿ ಅವನನ್ನು ಅಂಗೀಕರಿಸಿ ಬೃಹಂದಳನೆಂಬ ಸಾರಥಿಯೊಡನೆ ರಥವನ್ನು ಏರಿದನು. ಅರ್ಜುನನಿಂದ ದಾನವನ್ನು ಪಡೆದು ಅಗ್ನಿಯು ಖಾಂಡವ ವನವನ್ನು ಸುಟ್ಟು ನಾಶ ಮಾಡುವುದರಿಂದ ಇಂದ್ರನು ಸೇನಾ ಸಮೇತನಾಗಿ ಅರ್ಜುನನನ್ನು ಪ್ರತಿಭಟಿಸುವನೆಂದು, ಆದುದರಿಂದ ಅಲ್ಲಿ ನಾನಾ ವಿಧ ಯುದ್ಧವು ಉಂಟೆಂದೂ ತಿಳಿದು ಹರಿಯು 4 ದಿವ್ಯಾಶ್ವಗಳನ್ನು ಕಟ್ಟಿದ ರಥವನ್ನು ದಾರುಕನೆಂಬ ಸಾರಥಿಯೊಡನೆ ಏರಿ ಹೊರಟನು. ಹೀಗೆ ಕೃಷ್ಣಾರ್ಜುನರಿಬ್ಬರು ಹೊರಟು ಯಮುನಾ ನದಿಯ ತೆಂಕಣ ದಿಕ್ಕಿನಲ್ಲಿ 100 ಯೋಜನ ಉದ್ದವೂ 100 ಯೋಜನ ಅಗಲವೂ ಇರುವ ರಮ್ಯವಾದ ಖಾಂಡವ ವನದಲ್ಲಿ ನಿಂತರು. ಆಗ ಕೃಷ್ಣನು ಅರ್ಜುನನಿಗೆ ಆ ವನದ ಸೊಬಗನ್ನು ವರ್ಣಿಸಿ ತೋರಿಸುತ್ತಾ, ಅಲ್ಲಿ ಭ್ರಮರಗಳು ಹೂಗಳನ್ನು ನೋಯಿಸದೆ ಮಕರಂದ ಪಾನ ಮಾಡುವವೆಂದು, ಗಾಳಿಯು ಅಲ್ಲಿ ಬಂದು ಅಲೆದಾಡುವುದಕ್ಕೆ ಭಯಪಡುವುದೆಂದು, ಸೂರ್ಯ ಕಿರಣಗಳಿಗೂ ಅಲ್ಲಿ ಸಲಿಗೆ ಇಲ್ಲವೆಂದೂ, ಬಲಿಷ್ಠರಾದ ಸಿದ್ಧ ಖೇಚರರು ಆ ವನಕ್ಕೆ ಕಾವಲಿರುವರೆಂದು, ಒಂದು ಬಾರಿ ಶಚೀದೇವಿಯು ಅಶೋಕ ಪಲ್ಲವವನ್ನು ಕೊಯ್ದು ಪ್ರೀತಿಯಿಂದ ತುರುಬಿನಲ್ಲಿ ಇಟ್ಟುಕೊಂಡುದಕ್ಕೆ ಇಂದ್ರನು ಆಕೆಯನ್ನು ಗದರಿಸಿಕೊಂಡನೆಂದು ಹೇಳಿ, ಇಂತಹ ವನವನ್ನು ಅಗ್ನಿದೇವನಿಗೆ ಆಹಾರವನ್ನಾಗಿ ಕೊಡಲು ಪ್ರತಿಜ್ಞೆ ಮಾಡಿದೆಯಲ್ಲವೇ ಎಂದು ನುಡಿದು ಧನುರ್ಬಾಣಗಳನ್ನು ಸಿದ್ಧ ಮಾಡಿಕೊಳ್ಳುವಂತೆ ಅರ್ಜುನನಿಗೆ ತಿಳಿಸಿದನು. ಅರ್ಜುನನು ಗಾಂಡೀವವನ್ನು ಏರಿಸಿ ಜೇ ಒಡೆದು ದಿವ್ಯಾಸ್ತ್ರಗಳನ್ನು ಹಿಡಿದು ಸಿದ್ಧನಾಗಿ ಅಗ್ನಿದೇವನಿಗೆ ಆತನ ಹಸಿವನ್ನು ತೀರಿಸಿಕೊಳ್ಳುವಂತೆ ಹೇಳಿದನು. ಆಗ ಅಗ್ನಿಯು ಅರ್ಜುನನನ್ನು ಹರಸುತ್ತಾ ಪ್ರಳಯ ಕಾಲದ ಲಯ ಕ್ರೀಡೆಯಂತೆ ದಹನ ಕಾರ್ಯವನ್ನು ಪ್ರಾರಂಭಿಸಿ ಆ ವನವನ್ನೆಲ್ಲ ಹಬ್ಬಿದನು. ಇಂತಹ ಅಗ್ನಿಯು ಆ ವನದಲ್ಲಿಯ ಮರ ಗಿಡ ಬಳ್ಳಿಗಳನ್ನು, ಭ್ರಮರ ಪಕ್ಷಿ ಮೃಗ ಮೊದಲಾದ ಪ್ರಾಣಿಗಳನ್ನು ಸುಡುತ್ತಿರಲು, ಅಲ್ಲಿದ್ದ ಇಂದ್ರನ ಕಾವಲುಗಾರನಾದ ಕಿನ್ನರ ಕಿಂಪುರುಷ ಮೊದಲಾದವರು ಇದನ್ನು ಕಂಡು ತಮ್ಮ ಬಲಗಳನ್ನೆಲ್ಲ ಒಟ್ಟುಗೂಡಿಸಿ ಅರ್ಜುನನನ್ನು ತಾಗಲು ಅವರೆಲ್ಲರನ್ನೂ ಅರ್ಜುನನು ಜಯಿಸಿದನು. ಹೀಗಿರುವಲ್ಲಿ ಆ ವನದಿಂದ ಯಾವ ಪ್ರಾಣಿಯೂ ಹೊರಗೆ ಹೊರಡದಂತೆ ಕಾಯುತ್ತಿರುವ ನಾರಾಯಣನ ಸುದರ್ಶನವೆಂಬ ಚಕ್ರದ ಏಟನ್ನು, ಅರ್ಜುನನ ದಿವ್ಯಾಸ್ತ್ರಗಳ ಪೆಟ್ಟನ್ನು, ಅಗ್ನಿಜ್ವಾಲೆಯ ರಭಸವನ್ನು ತಪ್ಪಿಸಿಕೊಂಡು ಒಬ್ಬ ವನಪಾಲಕನು ದೇವೇಂದ್ರನ ಬಳಿಗೆ ಹೋಗಿ ಖಾಂಡವ ವನದ ವಿಚಾರವನ್ನು ಆತನಿಗೆ ಅರಿಕೆ ಮಾಡಿದನು. ಇಂದ್ರನು ತನ್ನ ದಿವ್ಯ ಜ್ಞಾನದಿಂದ ನೋಡಿ ಚಕ್ರಿ ವಿಕ್ರಮಾರ್ಜುನರು ಎಂದು ಅರಿತು ಸಿಟ್ಟಿನಿಂದ ಗರ್ಜಿಸಿ ಪ್ರಳಯ ಕಾಲದ ಮೋಡದಂತೆ ಸಿಡಿಲ ಬಳಗವನ್ನು ಒಳಗೊಂಡ ದ್ರೋಣ, ಮಹಾದ್ರೋಣ, ಪುಷ್ಕಳಾವರ್ತ, ಸುವರ್ತಕಗಳೆಂಬ ಮೋಡಗಳಿಗೆ ಅನುಜ್ಞೆ ಮಾಡಲು ಅವು ಬಹಳ ರಭಸದಿಂದ ಬಂದು ದಿಕ್ಕುಗಳೆಲ್ಲವನ್ನು ಮುಸುರಿ ಕತ್ತಲೆ ಕವಿಸಿ ಲೋಕವನ್ನು ಸಪ್ತ ಸಾಗರಗಳೇ ಬಂದು ಮುತ್ತಿದವೋ ಎಂಬಂತೆ ಮಳೆ ಸುರಿಸಿದವು. ಇದಕ್ಕೆ ಅಗ್ನಿಯು ಸತ್ವಗೆಟ್ಟು ಅರ್ಜುನನು ಮಾಡಿದ ದಾನವು ಸಾರ್ಥಕವಾಗಲಿಲ್ಲ ಎನ್ನಲು, ಅರ್ಜುನನು ಕೂಡಲೇ ಮಾರುತ ಬಾಣದಿಂದ
ಮೇಘ ಸಮುದಾಯವನ್ನು ಎಡೆಬಿಡದೆ 2 ಕೈಗಳಿಂದಲೂ ಹೊಡೆದು 100 ಯೋಜನದಗಲದ ಖಾಂಡವ ವನವೆಲ್ಲವನ್ನು ತಟ್ಟಿ ಹೆಣೆದಂತೆ ಬಾಣಗಳಿಂದ ಹೆಣೆದು ಸೊಳ್ಳೆಯೂ ಅದರಲ್ಲಿ ನುಸುಳಲಾಗದಂತೆ ಮಾಡಲು ಅರ್ಜುನನ ದಿವ್ಯಾಸ್ತ್ರದ ಪೆಟ್ಟಿಗೆ ತಾಳಲಾರದೆ ಮೋಡಗಳೆಲ್ಲವೂ ಓಡಿ ಹೋದವು. ಅಗ್ನಿಯು ಆ ವನದಲ್ಲಿಯ ಪಕ್ಷಿ, ಮೃಗ, ಜಂತು, ತರು, ವನಜ ಸಮುದಾಯವೆಲ್ಲವನ್ನು ಒಂದು ಸೀರು ಕೂಡ ಉಳಿಯದಂತೆ ಉಂಡು ದಹಿಸಿದನು. ಆಗ ಮಯನೆಂಬ ದಾನವ ವಿಶ್ವಕರ್ಮನು ಇದನ್ನು ನೋಡಿ ವಿಸ್ಮಯಪಟ್ಟು ಮೇಲಕ್ಕೆ ನೆಗೆಯುತ್ತಿರುವ ಅಗ್ನಿ ಜ್ವಾಲೆಗಳನ್ನು ತನ್ನ ಗದೆಯಿಂದ ಬೀಸುತ್ತಾ ಹೊರಡಲು ಅವನನ್ನು ಹರಿಯ ಚಕ್ರವು ಅರ್ಜುನನ ಬಾಣಗಳು ಹೊರಡಲು ಈಯದೆ ಹೋದವು. ಇದನ್ನು ಕಂಡು ಮಯನು ಅರ್ಜುನನ ಶರಣು ಹೋಗಲು ಹರಿಯ ಚಕ್ರವು, ನರನ ಬಾಣವು, ದಹನನ ಶಿಖೆಗಳು ಅವನನ್ನು ತಡೆಯದೆ ಬಿಟ್ಟುಬಿಟ್ಟವು. ತರುವಾಯ ಆ ವನಾಂತರದಲ್ಲಿದ್ದ ತಕ್ಷಕನ ಮಗ ಅಶ್ವಸೇನನೆಂಬ ಪನ್ನಗನು ತನ್ನ ತಾಯಿಯನ್ನು ತನ್ನ ಬಾಲವನ್ನು ಕಚ್ಚಿಕೊಳ್ಳ ಹೇಳಿ ಅಗ್ನಿ ಜ್ವಾಲೆಗಳಿಂದ ತಪ್ಪಿಸಿಕೊಂಡು ನೆಗೆದು ಹಾರಿ ಹೋಗುತ್ತಿರಲು ಅದನ್ನು ಅರ್ಜುನನು 2 ತುಂಡಾಗಿ ಕತ್ತರಿಸಿದನು. ಆಗ ಆ ಪನ್ನಗನ ಬಾಲದೊಡನೆ ಅದರ ತಾಯಿಯು ಕಿಚ್ಚಿನಲ್ಲಿ ಬಿದ್ದು ಮಿಡುಕುತ್ತಿರುವುದನ್ನು ಕಂಡು ಹಾವುಗಳು ತಮ್ಮ ಹಗೆಯನ್ನು ಮರೆಯವು ಎಂಬುದನ್ನು ನಿಶ್ಚಯ ಮಾಡುವಂತೆ ಅರ್ಜುನನು ತನ್ನ ಹಗೆಯು ಹತ್ತಿರವಿದ್ದರೂ ಹಗೆಯಿಂದ ಕೂಡಿದ ನಿನ್ನನ್ನು ನಾನು ಕೊಲ್ಲೆನು. ನೀನು ಯಾರ ಮರೆಯನ್ನಾದರೂ ಹೊಕ್ಕು ನಿನ್ನ ಹಗೆತನವನ್ನು ಸಾಧಿಸು ಎಂದು ಹೇಳಲು ಪನ್ನಗನು ಹಗೆತನವನ್ನು ಸಾಧಿಸುವ ಮನಸ್ಸಿನಿಂದ ಉಕ್ಕೇರಿ ಕರ್ಣನ ದೊಣೆಯನ್ನು ಹೊಕ್ಕು ಅಲ್ಲಿ ಅರ್ಧಾವಲಿಕವೆಂಬ ಅಮೋಘಾಸ್ತ್ರವಾಗಿದ್ದನು. ಇತ್ತ ಖಾಂಡವ ವನದಲ್ಲಿ ಮಂದಪಾಲನೆಂಬ ಮುನಿಗೂ ಲಾವಗೆಗೂ ಹುಟ್ಟಿದ 4 ಲಾವಗೆಗಳು ಅಗ್ನಿ ಸೂಕ್ತವನ್ನು ಪಠಿಸುತ್ತಾ ಅದಿರದೆ ಎದುರಾಗಿ ಬರುತ್ತಿರಲು ಅಗ್ನಿದೇವನು ಅವನ್ನು ಕಂಡು ಮೆಚ್ಚಿ ವರವನ್ನು ಕೇಳಿಕೊಳ್ಳಿರಿ ಎಂದು ಅವಕ್ಕೆ ಹೇಳಲು ಆ ಲಾವಗೆಗಳು ತಮ್ಮ ವಂಶಕ್ಕೆ ಅಗ್ನಿಯು ತಣ್ಣಗಿರುವಂತೆ ವರ ಕೊಡೆಂದು ಬೇಡಿದುದಕ್ಕೆ ಅಗ್ನಿಯು ಹಾಗೆಯೇ ಆಗಲೆಂದನು. ಅತ್ತ ಇಂದ್ರನು ತನ್ನ ಬಲವೆಲ್ಲವೂ ನಾಶವಾದ ಸುದ್ದಿಯನ್ನು ಕೇಳಿ ಅರ್ಜುನನನ್ನು ತನ್ನ ಮಗನೆಂದು ಹಿಡಿದು ಕಟ್ಟದೆ ಬಿಡೆನೆಂದು, ಚಕ್ರಿಯನ್ನು ಲೋಕಕ್ಕೆ ಗುರುವೆಂದು ತನ್ನ ವಜ್ರಾಯುಧದಿಂದ ಹೊಡೆಯದಿರೆನೆಂದು, ತುಂಟತನ ಮಾಡಿದವರಿಗೆ ಕೂಡಲೇ ತಕ್ಕ ಶಿಕ್ಷೆಯನ್ನು ಮಾಡುವೆನೆಂದು ತಟ್ಟನೆ ತನ್ನ ವಾಹನವನ್ನು ಏರಿ ಯುದ್ಧ ಸನ್ನದ್ಧನಾಗಿ ದೇವ ಸೈನ್ಯದೊಡನೆ ಹೊರಟು ಕ್ರೋಧ ಮೂರ್ಛೆಯಿಂದ ಭೈರವನ್ನು ನುಗ್ಗುವಂತೆ ನುಗ್ಗಿ ಬರುತ್ತಿರಲು ಬ್ರಹ್ಮನು ಬಂದು ಎದುರಿಗೆ ನಿಂತು, ಅಯ್ಯ ಇಂದ್ರನೇ, ನೀನು ವನವನ್ನು ಕಾಯುವುದಕ್ಕಾಗಿ ಯುದ್ಧ ಮಾಡಲು ಹೊರಟೆನೆಂದರೆ ವನವು ಆಗಲೇ ನಾಶವಾಗಿ ಹೋಯಿತು. ಪಾರ್ಥನಲ್ಲಿ ಕ್ರೋಧ ಮನಸ್ಸುಳ್ಳವನಾಗಿರುವೆನೆಂದರೆ ಆತನು ನಿನ್ನ ಮಗ. ಅಚ್ಯುತನಿಗೆ ಸ್ವಲ್ಪ ಎದೆ ನೋವಾದರೂ ಅದು ಕೂಡದು, ಏಕೆಂದರೆ ಆತನು ನಮ್ಮ 3ರಲ್ಲಿ ಒಬ್ಬನು. ನನ್ನ ಮಾತು ಇಷ್ಟೇ, ಜಯವನ್ನು ಗುಣಾರ್ಣವನಿಗೆ ಕೊಡು ಎಂದು ನ್ಯಾಯವಾದುದನ್ನು ಹೇಳಲು ಇಂದ್ರನು ಹಾಗೆಯೇ ಆಗಲಿ ಎಂದು ಒಪ್ಪಿ ಮಗನ ತಲೆಯ ಮೇಲೆ ಹೂಮಳೆಗರೆಯಲು ಆ ಹೂಗಳು ಅಲ್ಲಿ ನಿಲ್ಲದೆ ಚೆಲ್ಲಿ ಹೋದುದರಿಂದ ತನ್ನ ರತ್ನ ಕಿರೀಟವನ್ನು ಅರ್ಜುನನ ತಲೆಗಿಟ್ಟು ಆತನಿಗೆ ಕಿರೀಟಿ ಎಂಬ ಹೆಸರನ್ನು ಸಂತೋಷದಿಂದ ತಾನೇ ಕೊಟ್ಟು ಆತನ ಸಾಹಸವನ್ನು ಹೊಗಳಿದನು. ಹೀಗೆ ಹೊಗಳಿ ಖಾಂಡವನ ದಹನ ಧೂಮದಿಂದಲೂ ಮಹಾಸರ್ಪಗಳ ವಿಷದ ಉಸುರಿನ ಹೊಗೆಯಿಂದಲೂ ಕಪ್ಪಗಾದ ಮೈಯನ್ನು ಪ್ರಪಂಚ ಗಾಂಡೀವದ ಹೊಡೆತದಿಂದ ಇಂದ್ರನೀಲಗಳು ಒಟ್ಟುಗೂಡಿದಂತಿದ್ದ ಮುಂಗೈಯನ್ನು ಕಂಡು ಇಂದ್ರನು ಅರ್ಜುನನಿಗೆ ಕೃಷ್ಣನೆಂಬ ಹೆಸರಿಟ್ಟನು. ಬ್ರಹ್ಮನು ಬ್ರಹ್ಮಾಯುವಾಗೆಂದು, ಈಶ್ವರನು ತನಗೂ ಅರ್ಜುನನಿಗೂ ಯಾವುದರಲ್ಲಿಯೂ ವಿಕಲ್ಪವೂ ವಿಚ್ಛಿನ್ನವೂ ಇಲ್ಲವೆಂದು ಹರಸಿದರು. ಹೀಗೆ ಮೂದೇವರು ಅರ್ಜುನನನ್ನು ಹರಸಿ ತಮ್ಮ ನಿವಾಸಗಳಿಗೆ ಹೋದರು. ಇಂದ್ರನ ಮಗನಾದ ಅರ್ಜುನನು ಈ ರೀತಿಯಾಗಿ ತಾನಾಡಿದ ಮಾತಿಗೆ ಸ್ವಲ್ಪವೂ ನ್ಯೂನತೆ ಬಾರದಂತೆ ಖಾಂಡವ ವನವೆಲ್ಲವನ್ನು ಅಗ್ನಿಗೆ ಉಣಿಸಲು ಸ್ವಾಹಾಂಗನಾಥನಾದ ಅಗ್ನಿಯು ಸಂಪೂರ್ಣ ಮನೋರಥನಾಗಿ ಖಟ್ವಾಂಗ ಎಂಬ ಅರಸನ ಯಜ್ಞದಲ್ಲಿ ಆತನು ಕೊಟ್ಟ ಘೃತ ಸಮುದ್ರವನ್ನು ಕುಡಿದುದರಿಂದ ಆದ ರೋಗವು ಇಂದು ಹೋಯಿತೆಂದು ನಿರೋಗನಾಗಿ ಅತ್ಯಂತ ಸಂತೋಷದಿಂದ ಅರ್ಜುನನನ್ನು ಹರಸಿ ಹೊರಟು ಹೋದನು. ಆಗ ಕೃಷ್ಣಾರ್ಜುನರು ಇಬ್ಬರು ಅಲ್ಲಿಂದ ಹೊರಟು ಇಂದ್ರಪ್ರಸ್ಥಕ್ಕೆ ಬರುವಲ್ಲಿ ಧರ್ಮರಾಜ ಮೊದಲಾದವರು ಅವರನ್ನು ವೈಭವದಿಂದ ಎದುರುಗೊಳ್ಳಲು ಎಲ್ಲರೂ ಹೊರಟು ಪಟ್ಟಣ ಪ್ರವೇಶ ಮಾಡಿದರು. ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ, ಇಲ್ಲಿಗೆ ಪಂಚಾಶ್ವಾಸವು ಮುಕ್ತಾಯವಾಗಿದೆ. ಮುಂದೆ
ಷಷ್ಠಾಶ್ವಾಸದೊಂದಿಗೆ ಮತ್ತೆ ನಿಮ್ಮೆದುರಿಗೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.